ಬರಲಿ. ಪ್ರಧಾನಮಂತ್ರಿ ಅವ್ರ ದಿವಸ ರೈಲು ಬಿಡ್ತಾರೆ, ಇವತ್ತು ಒಂದೇ ದಿವಸ ರೈಲು ಬಿಡಲ್ಲ. 15 ಲಕ್ಷ ದುಡ್ಡು ಹರ್ ಘರ್ 100 दिन में ಪೌಂಚಾತಾ ಅಂತ ಹೇಳ್ತಿದ್ರಲ್ಲ, ಅದು ರೈಲು ಬಿಟ್ರಲ್ಲ. ಆಮೇಲೆ ತಿರ್ಗಾ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀನಿ ಅಂದರು, ರೈಲು ಬಿಟ್ರಲ್ಲ. ಮತ್ತು ನಮ್ಮ ಅಪ್ಪರ್ ಭದ್ರಾಕ್ಕೆ 5,000 ಕೋಟಿ ದುಡ್ಡು ಕೊಡ್ತೀವಿ ಅಂತ ಬಜೆಟಲ್ಲಿ ಸೇರಿಸಿ ತಿರ್ಗಾ ಒಂದು ಪೈಸೆನೂ ಕೊಡಲಿಲ್ಲ. ಅದೆಲ್ಲ ರೈಲು ಬಿಟ್ಟಿಲ್ವಾ? ಅವು ಎಲ್ಲ ದಿವ್ಸಕ್ಕೊಂದೊಂದು ರೈಲು ಬಿಡ್ತಾರೆ, ಇದು ಬಿಡ್ತಾರೆ. ನಮ್ಮ ರಾಜ್ಯದಲ್ಲಿ ಏನೀಗ ನಮ್ಮ ಸೋಮಣ್ಣವರು ಮಂತ್ರಿ ಆಗಿದ್ದಾರೆ ರೈಲ್ವೆನಲ್ಲಿ, ಮತ್ತು ಅವರು ಜಲಸಂಪನ್ಮೂಲದಲ್ಲೂ ಇದ್ದಾರೆ. ನಮ್ಮ ಜಿಲ್ಲೆಗೆ ಹೆಚ್ಚು ಅದರಿಂದ ರೈಲಿನ ವಿಚಾರ ಇರ್ಬೋದು, ಮತ್ತು ಜಲಸಂಪನ್ಮೂಲ ಇಲಾಖೆಯಿಂದ ಹೆಚ್ಚು ಅನುದಾನ ತರ್ತಕ್ಕಂಥದ್ದು ಸಮರ್ಪಕವಾಗಿ ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿ ನನಗಾರು ಕೂಡ ಇದೆ. ಅವ್ರಿಗೆ ನಾನು ಅಭಿನಂದನೆಯನ್ನು ಸೋಮಣ್ಣವ್ರಿಗೆ ಸಲ್ಲಿಸ್ತೇನೆ. ಸೋಮಣ್ಣವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರೀ, ಒಳ್ಳೆ ಕೆಲಸ ಯಾರೇ ಮಾಡಿದ್ರು ಅವ್ರಿಗೆ ನಾವು ಹೋಗ್ಲಿಕ್ಕೆ ಏನು ತಪ್ಪು? ಆಯ್ತಪ್ಪ, ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಸುಮಾರು ಒಂದು ನಮಗೆಲ್ಲ ಸಿಗ್ತಾರೆ. 18 ನಿನಗೆ ಸಿಗ್ಲಿಲ್ಲ ಅಂದ್ರೆ ನೀನು ಅಡ್ರೆಸ್ ಕೊಡಬೇಕಾದ್ರೆ ನಿನ್ನೆ ಹುಡುಕೊಂಬತ್ತಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಷಡಕ್ಷರಿ ಅವರೇ 18, 8, 26, 3, 29 ಕೋಟಿ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅನುದಾನ ಕೊಡಿಸಿದೆ. ಮುಂದೆ ನೀನು 80 ಕೋಟಿ ಬರೋವಂಥದ್ದು ಇದೆ. ಅದರಿಂದ ಯಾರು ನಮಗೆ ಸಹಾಯ ಮಾಡಿದೆ, ಹಿಂದೆ ಬಸವರಾಜ್ ಅವರು ಕೂಡ ಮಾಡ್ತಾಯಿದ್ರು. ನಂಗಂದರೆ ಅವ್ರು ಮಾಡ್ತಾ ಇದ್ರು, ಇಲ್ಲ ಇವ್ರು ಮಾತ್ರ ಮಾಡ್ತಾವ್ರೆ ಅಂತ ನೀವು ಪ್ರಶ್ನೆ ಹಾಕಕ್ಕೆ ಹೋಗಬೇಡ. ಅವರು ಕೂಡ ಅವರ ಇತಿಮಿತಿಯಲ್ಲಿ ಒಬ್ಬ ಲೋಕಸಭಾ ಸದಸ್ಯರಾಗಿ ಅವರು ಕೂಡ ಮಾಡ್ತಾಯಿದ್ರು. ಇವರು ಸಚಿವರಿದ್ದಾರೆ, ಅವ್ರಿಗೆ ಅವಕಾಶ ಇದೆ. ಕೇಳಿಲ್ಲ, BJPಲಿ ಒಪ್ತಿಲ್ಲ ಅಂತ ಅಂದರೆ ನೋಡಪ್ಪ, ನಾನು ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಹೇಳ್ತಕ್ಕಂಥವನು. ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹಣ ಕೊಟ್ಟಿದ್ದಾರೆ. ಒಂದು 18.5 ಕೋಟಿ ಒಂದು ಬಾರ್ಡ್ನಲ್ಲಿ ಬರ್ತಕ್ಕಂಥ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್, ಅದಕ್ಕೆ ದುಡ್ಡು ಹಣ ಕೊಟ್ಟಿದ್ದಾರೆ. ಟೆಂಡರ್ ಕರೆದರೆ ಕೆಲಸ ಶುರುವಾಗ್ತದೆ. ಇನ್ನೊಂದು 8 ಕೋಟಿ ಹಣ, ಅದು ಯಾವುದಕ್ಕದು 8 ಕೋಟಿ ಕೊಟ್ಟಿದ್ದು ಬ್ಯಾರೇಜ್ಗೆ, ಅದು ಒಂದು 8 ಕೋಟಿ, 3 ಕೋಟಿ ಬಂದಿದೆ. ಇನ್ನೊಂದು 80 crores ಕೂಡ ಒಂದು ಪ್ರಪೋಸಲ್ ಇದೆ, ಅದು ಕೂಡ ಮಂಜೂರಾತಿ ಆಗ್ತದೆ ಅಂತಕ್ಕಂಥದ್ದು. ಹಾಗೆಯೇ ರಾಯದುರ್ಗ ತುಮಕೂರು ರೈಲ್ವೆ ಕಾಮಗಾರಿನೂ ಕೂಡ ಎಲ್ಲವನ್ನು ಟೆಂಡರ್ ಎಲ್ಲ ಕರೆದಿದ್ದಾರೆ. ಈಗ ಅದು ಕೂಡ ಕಾಮಗಾರಿಗೆ ವೇಗವನ್ನು ಸನ್ಮಾನ್ಯ ಸೋಮಣ್ಣವ್ರು ಬಂದ ಮೇಲೆ ಸಿಕ್ಕಿದೆ ಅಂತಕ್ಕಂಥ ಸಮಾಧಾನ ಇದೆ. ಹಂಗಂದ ಆ ಕ್ಷಣಕ್ಕೆ ನಾನು BJP ಹೊಗಳ್ಬಿಟ್ಟೆ ಅಂತಲ್ಲ, ಸೋಮಣ್ಣ ಏನಾದರೂ ಬೈದ್ರೆ ನಮ್ಮನ್ನು ಕಾಂಗ್ರೆಸ್ ಬೈದರು ಅಂತಲ್ಲ. ಅಭಿವೃದ್ಧಿ ಕೆಲಸದಲ್ಲಿ ನಾವು ಪಕ್ಷಾತೀತವಾಗಿ ನನ್ನ ಕ್ಷೇತ್ರಕ್ಕೆ ನ್ಯಾಯವನ್ನು ದೊರಕಿಸ್ಕೊಡ್ಲಿಕ್ಕೆ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯೂ ಸಲ್ಲಿಸ್ತೀನಿ. ಮತ್ತು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡೋ ಪ್ರಯತ್ನ ಮಾಡ್ತೀನಿ.